ಈ ಪ್ರಾಬ್ಲಮಲ್ಲಿ ಫಸ್ಟ್ ನಾವು ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ಎಷ್ಟಿದೆ? 1,62,000. ಈಗ ನಾವೇನು ಮಾಡಬೇಕು? ಆ್ಯಡ್ disallowed expenses debited to P&L account. Add disallowed expenses debited to P&L account. ಇದು P&L account ಡೆಬಿಟ್ ಸೈಡ್ನಲ್ಲಿ ಸಿಗುತ್ತೆ ನಿಮಗೆ. ಇದಾದ ನಂತರ less allowable business expenses not debited to P&L account. ಒಂದು 3 ಲೈನ್ ಬಿಡಿ ಇದಕ್ಕೆ. ಲೆಸ್ incomes chargeable to tax and the other head of incomes. And exempted incomes. Credited to P&L. ಇದನ್ನು ಮೊದಲು ತಗೊಂಡ್ಬಿಡ್ಬೇಕು. ಫಸ್ಟ್ ಏನು? ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸ್ ಡೆಬಿಟೆಡ್ ಟು P&L ಅಕೌಂಟ್ ಫಸ್ಟ್ ತಗೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ತಗೊಳ್ಳಿ, 3 ಲೈನು. ಇನ್ಕಮ್ಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಅದರ್ ಹೆಡ್ ಆಫ್ ಇನ್ಕಮ್ಸ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರಿಯೇಟೆಡ್ ಟು P&L ಅಕೌಂಟ್. ಹೆಡಿಂಗ್ ತಗೊಂಬಿಡಿ. ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಎಲ್ಲಿ ಸಿಗುತ್ತೆ? ಡೆಬಿಟ್ ಸೈಡ್ನಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಡೆಬಿಟ್ ಸೈಡಲ್ಲಿ ಸಿಗುತ್ತೆ. ಹಾಗಾದರೆ ನೋಡ್ಕೊಂಡು ಹೋಗೋಣ. ಆಫೀಸ್ ಸ್ಯಾಲರಿ ಅಲೋಡ್, ಜನರಲ್ ಎಕ್ಸ್ಪೆನ್ಸಸ್ ಅಲೋಡ್, ಬ್ಯಾಡ್ ಡೆಟ್ಸ್ ಅಲೋಡ್, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಅಲೋಡ್, 5 ಇನ್ಶೂರೆನ್ಸ್ ಪ್ರೀಮಿಯಂ ಅಲೋಡ್, ಡಿಪ್ರಿಸಿಯೇಷನ್ ನಾನು ಅಲ್ಲಿಂದನೂ ಹೇಳ್ತಾನೆ ಇದ್ದೀನಿ. ಡಿಪ್ರಿಸಿಯೇಷನ್ ಏನು ಕೊಟ್ಟಿದ್ದಾನೆ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಅದು ಅಲೋಡ್ ಆಗಿರುತ್ತೆ, ಬಿಟ್ಬಿಡಿ. ಅಕಸ್ಮಾತ್ ಅಡ್ಜಸ್ಟ್ಮೆಂಟಲ್ಲೇನಾದರೂ ಅಲೋವಬಲ್ ಆಸ್ ಪರ್ IT ರೂಲ್ಸ್ ಅಥವಾ ಡಿಪ್ರಿಸಿಯೇಷನ್ ಅಲೋವಬಲ್ ಅಂಡರ್ ಸೆಕ್ಷನ್ 32 ಅಂತ ಕೊಟ್ಟಿದ್ರೆ ಅಡ್ಜಸ್ಟ್ಮೆಂಟಾಗಿ ಕೊಟ್ಟಿರೋದನ್ನ ಲೆಸ್ ಮಾಡಿ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿರೋದನ್ನ ಆ್ಯಡ್ ಬ್ಯಾಕ್ ಮಾಡಿ. ಹಾಗಾದರೆ ಅಲೋಡ್ ಇನ್ನು ಅಡ್ಜಸ್ಟ್ಮೆಂಟ್ಗೆ ಹೋಗಿಲ್ಲ, ಅಲ್ಲಿ ಕೊಟ್ಟಿದ್ರೆ ಈ 10,000ನ ಆ್ಯಡ್ ಬ್ಯಾಕ್ ಮಾಡಿ ಅಡ್ಜಸ್ಟ್ಮೆಂಟಾಗಿ ಕೊಟ್ಟಿರೋದನ್ನ ಏನು ಮಾಡಬೇಕು? ಲೆಸ್ ಮಾಡಬೇಕು. ನೆಕ್ಸ್ಟ್ ಇರೋದು RBD ಎಷ್ಟಂತೆ? 6,000. RBD 6,000. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಡಿಸಲೋಡ್ ಎನಿ ರಿಸರ್ವ್ಸ್ ಆ್ಯಂಡ್ ಪ್ರಾವಿಷನ್ಸ್. ನೆಕ್ಸ್ಟ್ ಡೊನೇಷನ್ಸ್. ಇಲ್ಲಿ ಡೊನೇಷನ್ಸ್ ಅಂತ ಕೊಟ್ಟಿದ್ದಾನೆ, ಯಾವುದಕ್ಕೆ ಡೊನೇಷನ್ ಅಂತ ಹೇಳಿಲ್ಲ. ಸೊ ಅಡ್ಜಸ್ಟ್ಮೆಂಟಲ್ಲಿ ನೋಡೋಣ. ಎಷ್ಟು? 5,000 ಡೊನೇಷನ್ಸ್. ಎಷ್ಟು? 5,000. ನೆಕ್ಸ್ಟ್ ಡಿಸಲೋ ಮೊದಲು ಮಾಡಬೇಕು. ಅದು ATGಗೆ ಕ್ವಾಲಿಫೈ ಆಗುತ್ತಾ ಇಲ್ಲ ಅಂತ ತಂದ್ಬಿಟ್ಟಿದೆ, ಅಡ್ಜಸ್ಟ್ಮೆಂಟ್ ನೋಡೋಣ. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್. ಮೋಟರ್ ಕಾರ್ ಇಟ್ಕೊಂಡ್ಮೇಲೆ ಅದಕ್ಕೆ ಬಿಸ್ನೆಸ್ಸಲ್ಲಿ ಮೋಟರ್ ಕಾರ್ ಇದ್ಮೇಲೆ ಅದಕ್ಕೆ ಖರ್ಚು ಮಾಡಬೇಕಾಗಿರುತ್ತೆ, ಅಲೋಡ್. ಮುನ್ಸಿಪಲ್ ಟ್ಯಾಕ್ಸ್ ಆನ್ HP ಅಂದರೆ ಹೌಸ್ ಪ್ರಾಪರ್ಟಿ ಮೇಲೆ ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋದು MT ಆನ್ HP 2,000.
ಡಿಸ್ಅಲೋ. ಡೆಬಿಟ್ ಸೈಡ್ ಮುಗೀತು. ಈಗ ಇವಾಗ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್, ಜನರಲ್ ಎಕ್ಸ್ಪೆನ್ಸಸ್ ಮೇಲ್ಗಡೆ ಅಲೋಡ್ ಅಂತ ಹೇಳ್ಬಿಟ್ಟಿದ್ದೀವಿ. ಇದರಲ್ಲಿ ಏನೇನೋ ಇನ್ಕ್ಲೂಡ್ ಆಗಿದೆ ಅಂತ ನೋಡೋಣ. 5,000 ಆಸ್ ಕಾಂಪನ್ಸೇಷನ್ ಟು ರಿಟ್ರೆಂಚ್ಡ್ ಎಂಪ್ಲಾಯಿ ಆಸ್ ಹಿಸ್ ಕಂಟಿನ್ಯೂಯೇಷನ್ ಹಿಸ್ ಬಿಸ್ನೆಸ್ ಈಸ್ ಹಾರ್ಮ್ಫುಲ್. ಆಸ್ ಹಿಸ್ ಕಂಟಿನ್ಯೂಯೇಷನ್ ಈಸ್ ಬಿಸ್ನೆಸ್ ಈಸ್ ಹಾರ್ಮ್ಫುಲ್. ಹಾಗಾದರೆ ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ. ಯಾರು ಕೊಡ್ತಾ ಇದ್ದೀವಿ? ಎಂಪ್ಲಾಯಿ ಕೊಡ್ತಾ ಇದ್ದೀವಿ. ಈಗ ನಿಮಗೆ ಎಲ್ಲ ಗೊತ್ತಿದೆ ಯಾವುದು ಏನಂತ. ಯಾವುದೇ ಒಬ್ಬ ಎಂಪ್ಲಾಯಿ ನಮ್ಮ ಕಂಪನಿಯಿಂದ ಕೆಲಸ ಬಿಟ್ಟು ಹೋಗಬೇಕು ಅಂದರೆ 3 months ಆರ್ 4 months ಪ್ರಿಯರ್ ನೋಟಿಸ್ ಕೊಟ್ಟು ಅವನು ಹೋಗಬೇಕಾಗಿರುತ್ತೆ. ಅಂದರೆ ಮಿಸ್ಟರ್ ಎಕ್ಸ್ ಅನ್ನೋ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅವನಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅವನು ಈ ಕೆಲಸ ಬಿಟ್ಬಿಟ್ಟು ಹೋದರೆ ಮತ್ತೆ ಟ್ರೈನಿಂಗ್ ಕೊಟ್ಟು ಆ ವ್ಯಕ್ತಿ ನಾನು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಮತ್ತೆ 3 to 4 months ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಮಿಸ್ಟರ್ ಎಕ್ಸ್ ಅನ್ನೋ ಎಂಪ್ಲಾಯಿ ಇವಾಗ ಕೆಲಸ ಬಿಟ್ಟು ಅವನು ಹೋದ್ರ ಅಂದರೆ ನಾನು ಮತ್ತೆ ಇನ್ನೊಬ್ಬನ ಅಪಾಯಿಂಟ್ಮೆಂಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಆಗ ಅವನು ಪ್ರಿಯರ್ ನೋಟಿಸ್ ಕೊಡ್ದಿರ ಅವನೇನಾದರೂ ಕೆಲಸ ಬಿಟ್ಟರೆ ಅವನು ನಮಗೆ 2 ತಿಂಗಳು ಅಥವಾ 3 ತಿಂಗಳು ಸಂಬಳನ ಕೊಟ್ಟು ಹೋಗಬೇಕು. ಕಾರಣ ಏನಕ್ಕೆ ಅಂತಂದರೆ ನಾವು ಬೇರೆ ಎಂಪ್ಲಾಯೀಸ್ನ ಟ್ರೈನಿಂಗ್ ಕೊಟ್ಟು ನಾವು ರೆಡಿ ಮಾಡ್ಕೊಬೇಕಾಗಿರುತ್ತೆ. ಅದು ನಾರ್ಮಲ್ ಪ್ರೊಸೀಜರ್ಸ್. ಅದು ನಿಮಗೆ ಗೊತ್ತಿದೆ. ಈಗ ನಾರ್ಮಲ್ ಕೋರ್ಸ್ನಲ್ಲಿ ನಿಮಗೆ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಲ್ಲಿ ಕೇಳ್ದಿರೋ ಒಬ್ಬ ಎಂಪ್ಲಾಯಿನ ನಾವು ತೆಗೆದುಹಾಕಿದ್ರೆ ಅವನ ಜೀವನ ನೋಡ್ಕೊಬೇಕು ಅಂದರೆ ಅವನ ಕಂಪ್ನಿಗೆ ಹೋಗ್ಬೇಕು, ಅವನು ಬೇರೆ ಕಡೆ ಹೋಗಿ ಜಾಯಿನ್ ಆಗಬೇಕು ಅಂದಾಗ ಅವನು ನಮಗೆ ಏನು ಕೇಳ್ತಾನೆ? ಕಾಂಪನ್ಸೇಷನ್ ಕೇಳ್ತಾನೆ. ಹಾಗಾದರೆ ಒಬ್ಬ ಎಂಪ್ಲಾಯಿಗೆ ನಾವೇನು ಮಾಡ್ತಾ ಇದ್ದೀವಿ? 5,000 rupees ಅಷ್ಟು ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ. ಅವನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದೀವಿ. ಹಾಗಾದರೆ ನಾವು ಕೆಲಸದಿಂದ ಅವನ್ನ ತೆಗಿಬೇಕು ಅಂದರೆ ಏನಕ್ಕೆ ತೆಗಿತಾ ಇದ್ದೀವಿ? ನಮ್ಮ ಪರ್ಸನಲ್ ದೃಷ್ಟಿ ಅಲ್ಲ, ಅದು ಬಿಸ್ನೆಸ್ ದೃಷ್ಟಿಯಿಂದ. ಅವನು ಈ ಕಂಪನಿಯಲ್ಲಿ ಕೆಲಸನ ಕಂಟಿನ್ಯೂ ಮಾಡಿದ್ರೆ ನಮ್ಮ ಬಿಸ್ನೆಸ್ಗೆ ಹೊಡೆತ ಬೀಳುತ್ತೆ, ಹಾರ್ಮ್ಫುಲ್ ಆಗುತ್ತೆ. ನಮ್ಮ ಬಿಸ್ನೆಸ್ಗೆ ಹೊಡೆತ ಬೀಳುತ್ತೆ. ಸೊ ಅದಕ್ಕೋಸ್ಕರ ಅವನ್ನ ಕೆಲಸದಿಂದ ತೆಗೆದುಹಾಕಿ ಅವನಿಗೆ ನಾವು ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಮಿಸ್ಟರ್ ವೈ ಅನ್ನೋ ಒಬ್ಬ ಎಂಪ್ಲಾಯಿ ಇದ್ದಾನೆ. ನಮ್ಮ ಸೀಕ್ರೆಟ್ಸ್ ಏನಿದೆಯೋ, ಬಿಸ್ನೆಸ್ ಸೀಕ್ರೆಟ್ಸ್ ಏನಿದೆಯೋ, ಇಮ್ಮಿಡಿಯೇಟ್ ಆಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅವನಿಗೆ ಪಕ್ಕದ ಕಂಪನಿಯವ್ರಿಗೆ ಇನ್ಫಾರ್ಮೇಷನ್ ಎಲ್ಲ ಅವನು ಕೊಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ನಮ್ಮ ಬಿಸ್ನೆಸ್ ವಿಚಾರಗಳು, ಸೀಕ್ರೆಟ್ಸ್ ಎಲ್ಲನೂ ಕೂಡ ಪಕ್ಕದ ಬಿಸ್ನೆಸ್ ಅವ್ರಿಗೆ ಗೊತ್ತಾಗ್ತಾ ಇದೆ. ಅಂದಾಗ ನಮ್ಗೆ ಅದು ಗೊತ್ತಾದ ಮೇಲೆ ನಾವೇನು ಮಾಡಬೇಕು? ಅವನ್ನ ಕೆಲಸದಿಂದ ಟರ್ಮಿನೇಟ್ ಮಾಡಬೇಕಾಗಿದೆ. ಆ ಟರ್ಮಿನೇಟ್ ಮಾಡಿದಾಗ ನಾವು ಏನೇ ಕಾಂಪನ್ಸೇಷನ್ ಕೊಟ್ಟರು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಬಿಸ್ನೆಸ್ಗೋಸ್ಕರ ನಾವು ಮಾಡಿರುವಂಥ ಖರ್ಚು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇರ್ಕೊಬೇಕಾಗಿರೋ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್ ಆಲ್ರೆಡಿ 5,000 ಸೇರ್ಕೊಂಡಿದೆಯಂತೆ, ನಾವೇನು ಮಾಡುವಂಥ ಅಗತ್ಯ ಇಲ್ಲ, ಬಿಟ್ಬಿಡಿ. ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸ್. ₹6,000 ಆಸ್ ಕಾಂಟ್ರಿಬ್ಯೂಷನ್ paid to the government for laying cables for the company's plant. ಒಂದು ಪ್ಲಾಂಟ್ ಆ್ಯಂಡ್ ಮಿಷನರಿ ಹೊಸದಾಗಿ ತಂದಿದ್ದೀವಿ. ಸೊ ಈ ಪ್ಲಾಂಟ್ ಆ್ಯಂಡ್ ಮಿಷನರಿ ರನ್ ಆಗಬೇಕು ಅಂದರೆ ಪವರ್ ಬೇಕಾಗಿರುತ್ತೆ. ಈ ಪವರ್ ಬೇಕು ಅಂತಂದರೆ ಕೇಬಲ್ಸ್ ಇರಬೇಕಾಗಿರುತ್ತೆ. ಆ ಕೇಬಲ್ನ ತಗೊಂಬಂದು ಹಾಕಿದ್ದೀವಿ. ಆ ಕೇಬಲ್ನ ತಗೊಂಬಂದು ಹಾಕಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಲಾಂಗ್ ಟರ್ಮ್ಗೋಸ್ಕರ ಆ ಕೇಬಲ್ ಹಾಕಿರುತ್ತೆ. ಏನಾಗಿರುತ್ತೆ? ಕೇಬಲ್ ಹಾಕಿದ್ರೆ ಅದೇನಾಗಿರುತ್ತೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಡಿಸ್ಅಲೋ ಆಗಿರುತ್ತೆ. ಆದರೆ ನಾವು 6,000 ನಾವು ಕೊಟ್ಟಿರೋದು ಏನಕ್ಕೋಸ್ಕರ ಕೊಟ್ಟಿದ್ದೀವಿ? 6,000 ಆಸ್ ಕಾಂಟ್ರಿಬ್ಯೂಷನ್ ಟು ಗವರ್ನಮೆಂಟ್. ನಾವು ಲೈಸೆನ್ಸು ಏನೋ ತಗೊಬೇಕಾಗಿರುತ್ತೆ. ಸೊ ಆ ಒಂದು ಎಲೆಕ್ಟ್ರಿಕ್ ಕೇಬಲ್ನ ಹಾಕೋಕ್ಕೋಸ್ಕರ ನಾವೇನು ಮಾಡಿದ್ದೀವಿ? ಕಾಂಟ್ರಿಬ್ಯೂಷನ್ ಮಾಡಿದ್ವಿ. ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ತಗೊಬೇಕಾಗಿರೋದು ತಗೊಂಡಿದ್ದಾನೆ, ನೀವು ಮಾಡುವಂಥ ಅಗತ್ಯ ಏನು ಇಲ್ಲ.
ಅರ್ಥ ಆಗಿದೆ ಅನ್ಕೊಳ್ಳಿ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಅಲೋಡ್ ಆಸ್ ಪರ್ ಐ ಟಿ ರೂಲ್ಸ್. ಇದನ್ನು ಮತ್ತೆ ರಿಪೀಟ್ ಮಾಡ್ತೀನಿ ನೋಡ್ರಿ. ಇಲ್ಲಿದೆ, ಇಲ್ಲಿ ಡಿಪ್ರಿಸಿಯೇಷನ್ 10,000 ಇದೆ. ಇಲ್ಲಿ ಡಿಪ್ರಿಸಿಯೇಷನ್ ಅಲೋಡ್ ಆಸ್ ಪರ್ ಐ ಟಿ ರೂಲ್ 7,000 ಇದೆ. 10,000 ತಗೊಂಡ್ಬಿಟ್ಟಿದ್ದಾನೆ, 7,000 ತಗೊಬೇಕಾಗಿತ್ತು. ಹಾಗಾದ್ರೆ ಏನ್ ಮಾಡಿದ್ದಾನೆ? ಜಾಸ್ತಿ ತಗೊಂಡ್ಬಿಟ್ಟಿದ್ದಾನೆ, 3,000 ಜಾಸ್ತಿ ತಗೊಂಡಿರೋದಕ್ಕೆ ಡೆಬಿಟ್ ಸೈಡ್ ಪ್ರಾಫಿಟ್ ಕಡಿಮೆ ಆಗಿದೆ. ಸೊ 3,000 ಆ್ಯಡ್ ಮಾಡಬೇಕು. ಇದು ಒಂದು ಥರ ಕ್ಯಾಟಗರಿ. ನಾವು ಆ ರೀತಿ ಎಲ್ಲ ಯೋಚನೆ ಮಾಡಕ್ಕೆ ಹೋಗಲ್ಲ ಅಂತ ಅಂದ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದು ಸಿಂಪಲ್ ಆಗಿ, P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಎಷ್ಟು ಡಿಪ್ರಿಸಿಯೇಷನ್ ಇದೆಯೋ ಅದನ್ನ ಆ್ಯಡ್ ಬ್ಯಾಕ್ ಮಾಡಿ, ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಆಸ್ ಪರ್ ಐ ಟಿ ರೂಲ್ಸ್ ಇದೆಯೋ ಅದು ಅಲೋಬಲ್ ಡಿಪ್ರಿಸಿಯೇಷನ್ 7,000ನ ಲೆಸ್ ಮಾಡಿ. ಇದನ್ನ ಹೇಳ್ತಿರೋದು ನಾನು. ಡಿಪ್ರಿಸಿಯೇಷನ್ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿರೋದು ಆ್ಯಡ್ ಮಾಡಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನ ಲೆಸ್ ಮಾಡಿ. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಅದೇ ಅಕಸ್ಮಾತ್ ಏನಾದರೂ ಡಿಪ್ರಿಸಿಯೇಷನ್ ಆಸ್ ಪರ್ ಐ ಟಿ ರೂಲ್ಸ್ ಅನ್ನೋದಕ್ಕೆ ಬದಲಾಗಿ ಎಕ್ಸಸ್ ಡಿಪ್ರಿಸಿಯೇಷನ್ ಫೌಂಡ್ ಇನ್ ದ ಅಬೋ P&L ಅಕೌಂಟ್ ಅಂತ ಕೊಟ್ಬಿಟ್ಟಿದ್ರೆ, ಏನಂತ ಕೊಟ್ಬಿಟ್ಟಿದ್ರೆ, ಎಕ್ಸಸ್ ಡಿಪ್ರಿಸಿಯೇಷನ್ ಫೌಂಡ್ ಇನ್ ದ P&L ಅಕೌಂಟ್ ಅಂದ್ಬಿಟ್ಟಿದೆ. ಒಂದು 3,000 ಕೊಟ್ಟಿದ್ರೆ ಅರ್ಥ ಮೇಲೆ ತಗೊಂಡಿರುವಂತಹ P&L ಅಕೌಂಟಲ್ಲಿ 3,000 ಜಾಸ್ತಿ ತಗೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಅರ್ಥ. ಹಾಗಾದ್ರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು 3,000 ಅಂದರೆ 10 ಆ್ಯಡ್ ಮಾಡಿ 3 ಲೆಸ್ ಮಾಡಬಾರ್ದು. ಇಟ್ ಈಸ್ ಎಕ್ಸಸಿವ್ ಡಿಪ್ರಿಸಿಯೇಷನ್, ಎಕ್ಸಸ್ ಡಿಪ್ರಿಸಿಯೇಷನ್. ಸೊ ಈ ಎಕ್ಸಸ್ ಡಿಪ್ರಿಸಿಯೇಷನ್ ಅವನೇ ಕೊಟ್ಟಿದ್ದಾನೆ ಅಂದರೆ ಎಷ್ಟು ಎಕ್ಸಸ್ ಡಿಪ್ರಿಸಿಯೇಷನ್ ಇದೆಯೋ ಅದನ್ನ ನಾವು ಆ್ಯಡ್ ಬ್ಯಾಕ್ ಮಾಡಬೇಕು. ಎಷ್ಟು ಸಾವಿರ ಆ್ಯಡ್ ಮಾಡಬೇಕು? 3,000ನ ಆ್ಯಡ್ ಬ್ಯಾಕ್ ಮಾಡಬೇಕು. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್, ದ ಅಸೆಸಿಂಗ್ ಆಫೀಸರ್ ಹ್ಯಾಡ್ refused to allow deduction for bad debts of rupees 10,000 now recovered. Now recovered ಅಂದ್ರೆ ಕ್ರೆಡಿಟ್ ಸೈಡ್ ಐಟಮ್. ಅಸೆಸಿಂಗ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನ್ ಮಾಡಿದ್ದಾನೆ? ರೆಫ್ಯೂಸ್ ಮಾಡಿದ್ದಾನೆ ಅಂತ. ಏನ್ ರೆಫ್ಯೂಸ್ ಮಾಡಿದ್ದಾನೆ? ರೆಫ್ಯೂಸ್ ಟು ಅಲೋ ಡಿಡಕ್ಷನ್ ಆಫ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ನ ಅಲೋ ಮಾಡಿಲ್ಲ. ಬ್ಯಾಡ್ ಡೆಟ್ಸ್ನ ಅಲೋ ಮಾಡಿಲ್ಲ ಅಂದರೆ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಕೂಡ ಅಲೋಡ್ ಆಗಲ್ಲ, ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡೋ ಹಾಗೆ. ಹಾಗಾದರೆ ಮೇಲ್ಗಡೆ ಕೊಟ್ಟಿರುವಂತಹ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಏನಿದೆ ಇದರಲ್ಲಿ 10,000 ಅಷ್ಟು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇದೆ ಅಲ್ವಾ? ಆ 10,000 ಅಷ್ಟು ರಿಕವರ್ ಆಗಿರುವಂತಹದ್ದು ಅಲೋ ಮಾಡಿಲ್ವಂತೆ. ರೆಫ್ಯೂಸ್ ಮಾಡಿದಾರೆ ಅಂದರೆ ಅಲೋ ಮಾಡಿಲ್ಲ ಅಂದರೆ ನಾವು ಲೆಸ್ ಮಾಡಬೇಕು. ಅಕಸ್ಮಾತ್ ಇವನು ಅಲೋ ಮಾಡಿದಾನೆ ಅಂತ ರೆಫ್ಯೂಸ್ ಟು ಅಂತ ಇರೋದು ಬಿಟ್ಟೋಗಿ ಅಲೋಡ್ ಆಸ್ ಡಿಡಕ್ಷನ್ ಆಫ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿಬಿಟ್ಟಿದ್ರೆ, ಸೊ ಅಲೋಡ್ ಅರ್ಲಿಯರ್ ಇಯರ್, ಸೊ ನೌ ಇಟ್ ಈಸ್ ಆಲ್ಸೋ ಅಲೋಡ್. ಬಿಟ್ಬಿಡ್ಬೇಕಾಗಿತ್ತು. ಪಾಯಿಂಟ್ ನಂಬರ್ 1 ಇವಾಗ ಏನು ಕೊಟ್ಟಿದ್ದಾನೆ? ರೆಫ್ಯೂಸ್ ಟು ಅಲೋ. ಸೊ ಅರ್ಲಿಯರ್ ಇಯರ್ ಡಿಸಲೋ ಆಗಿದ್ರೆ ಈಗಲೂ ಕೂಡ ನಾನ್ ಬಿಸ್ನೆಸ್, ಸೊ ಆ್ಯಡ್ ಬ್ಯಾಕ್ ಮಾಡಬೇಕು. ಅದೇ ಅಕಸ್ಮಾತ್ ಅರ್ಲಿಯರ್ ಇಯರ್ ಅಲೋಡ್ ಆಗಿತ್ತು ಅಂದರೆ ಈಗಲೂ ಕೂಡ ಬಿಸ್ನೆಸ್ ಇನ್ಕಮ್ ಅಲೋಡ್ ಮಾಡಿ. ಅದೇ ರೀತಿಯಲ್ಲಿ ಇಲ್ಲಿ 3,000 ಅಂತ ಕೊಟ್ಟಿದ್ದ ಅನ್ಕೊಳ್ಳಿ. ರೆಫ್ಯೂಸ್ ಟು ಅಲೋ 3,000 ಅಂತ ಅನ್ಕೊಳ್ಳಿ. ಹಾಗಾದ್ರೆ 3,000 rupees ಅಷ್ಟು ಲೆಸ್ ಮಾಡಬೇಕು. ಅಲೋಡ್ 3,000 ಅಂತ ಹೇಳಿದಿದ್ರೆ 7,000ನ ಲೆಸ್ ಮಾಡಬೇಕು. ಅರ್ಥ ಆಯಿತು ಅನ್ಕೊಳ್ಳಿ. ಸಿಂಪಲ್ ಲಾಜಿಕ್ ಇಷ್ಟೇ. ಇಲ್ಲಿ ಬ್ಯಾಡ್ ಡೆಟ್ಸ್ ಅಂತ ತಗೊಂಡಿದ್ದಾನೆ, ಒಂದ್ಸಲಿ ಇಲ್ಲ ಇದು ಮಾಡಿ. ಬ್ಯಾಡ್ ಡೆಟ್ಸ್ ಅಲೋಡ್ ಅಂತ ಇಲ್ಲಿ ಅಲೋ ಮಾಡಿದ್ದೀವಿ, ಅದೇನು ಟಚ್ ಮಾಡಿಲ್ಲ. ಇದು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿದ್ದೀವಿ.
ಇನ್ಕಮ್ ಟ್ಯಾಕ್ಸ್ ಆಫೀಸರು ಇದನ್ನು ಒಪ್ಕೊಂಡಿದ್ದಾನೆ. ನೆಕ್ಸ್ಟ್ ಇಯರ್ನಲ್ಲಿ ಈ ಬ್ಯಾಡ್ ಡೆಟ್ಸ್ ಅಂತ ಏನು ಅನ್ಕೊಂಡಿದ್ದೀವಿ ಇದು ನೆಕ್ಸ್ಟ್ ಇಯರಲ್ಲಿ ರಿಕವರ್ ಆಯಿತು ಅಂದರೆ ಬ್ಯಾಡ್ ಡೆಟ್ಸ್ ರಿಕವರ್ 2000 ಅಂತ ನೆಕ್ಸ್ಟ್ ಇಯರ್ ಇದೇನಾಗುತ್ತೆ ಇನ್ಕಮ್ ಅಂತ ತೋರಿಸಿರ್ತಾನೆ. ಅಲೋಡ್ ಆಸ್ ಎಕ್ಸ್ಪೆನ್ಸಸ್ ಅರ್ಲಿಯರ್ ಇಯರ್ ಆಗಿದ್ಮೇಲೆ ಇದು ಅಲೋಡ್ ಆಸ್ ಇನ್ಕಮ್ ಆಫ್ ದ ಬಿಸ್ನೆಸ್ ಆಸ್ ಅ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡ್ಯೂರಿಂಗ್ ದ ಕರೆಂಟ್ ಇಯರ್. ಅರ್ಥ ಆಯಿತು ಅನ್ಕೊಂಡೆ. ಬ್ಯಾಡ್ ಡೆಟ್ಸ್ ಅನ್ನೋದು ಹೋದ ವರ್ಷ ಡಿಸಲೋ ಆಗಿತ್ತು ಅಂದರೆ ಈ ವರ್ಷ ಬ್ಯಾಡ್ ಡೆಟ್ಸ್ ರಿಕವರ್ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ. ಅರ್ಥ ಆಯಿತು ಅನ್ಕೊಂಡು. ಸೊ P&L ಅಕೌಂಟ್ ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, ಈಗ ಕ್ರೆಡಿಟ್ ಸೈಡ್. ಜಿ ಪಿ ಅಲೋಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್. ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್ನ ಸೇಲ್ ಮಾಡಿದಕ್ಕೆ ಬಂದಿರುವಂತಹ ಪ್ರಾಫಿಟ್. ಇಟ್ಸ್ ಆಲ್ವೇಸ್ ಬಿ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ರೆಫ್ಯೂಸ್ಡ್ ಟು ಅಲೋ ಅಂತ ಹೇಳಿದ್ದಾನೆ 10,000. ಈಗಲೂ ನಾಟ್ ಅಲೋ. ಬ್ಯಾಡ್ ಡೆಟ್ಸ್ recovered 10,000. Next, interest on government securities. Interest on government securities is chargeable to tax under the head income from other sources. So, interest on government securities. ಎಷ್ಟಂತೆ 7,000. ನೆಕ್ಸ್ಟ್ ಡಿವಿಡೆಂಡ್ಸ್. ಡಿವಿಡೆಂಡ್ ಯಾವ ಕಂಪನಿ ಅಂತ ಹೇಳಿಲ್ಲ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಡಿವಿಡೆಂಡ್ ಎಷ್ಟಂತ 7,000. ನೆಕ್ಸ್ಟ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಬರ್ಡೇ ಎಷ್ಟಂತೆ 9,000. ಸಾರಿ 90,000. Sorry. Gifts received from for birthday 10,000. Next, rent received 20,000. ಸೊ P&L ಅಕೌಂಟ್ ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, ಕ್ರೆಡಿಟ್ ಸೈಡ್ ಆಯಿತು. ಈಗೇನು ಮಾಡಬೇಕು? ಟೋಟಲ್ ಮಾಡೋಣ. 6,000, 5,000, 2,000, 10,000. 10, 21, 2, 23,000. 1,67,000ಕ್ಕೆ 23,000ನ ಆ್ಯಡ್ ಮಾಡಿದ್ರೆ 1,85,000. ಈಗೇನು ಮಾಡಬೇಕು? ಇಷ್ಟನ್ನು ಆ್ಯಡ್ ಬ್ಯಾಕ್ ಮಾಡಬೇಕು. 7,000, 30, 10, 7, 7, 10, 20.
91,000 ಬರ್ಬೋದು. 91,000. 7 3 21, 31, 61, 71, 91,000. 1,85,000 ಅಲ್ಲಿ 91,000 ಕಳೆದ್ರೆ ಬರೋದು 94,000. ಇದನ್ನೇ ನಾವೇನಂತ ಕರಿತೀರಾ? ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಈ ಪ್ರಾಬ್ಲಮ್ ಅಲ್ಲಿ ಅವನು ಕೇಳಿರೋದೇನು? ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂತ ಹೇಳಿರೋದು. ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂತ ಹೇಳಿರೋದು. ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂದಾಗ ನಾವು ಟೋಟಲ್ ಇನ್ಕಮ್ನ ಕಾಂಪ್ಯೂಟ್ ಮಾಡಬೇಕು ಅಂದಾಗ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ ನಂಬರ್ 2. Computation of ಟೋಟಲ್ ಇನ್ಕಮ್ನಲ್ಲಿ ಇನ್ಕಮ್ ಫ್ರಮ್ ಎಚ್ ಪಿ. ಇನ್ಕಮ್ ಫ್ರಮ್ ಎಚ್ ಪಿ ಅಂತ ಅವನು ಡೈರೆಕ್ಟಾಗಿ ಕೊಟ್ಟಿಲ್ಲ. ಅವನೇನು ಕೊಟ್ಟಿದ್ದಾನೆ? ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ರೆಂಟ್ ರಿಸೀವ್ಡ್ ಎಷ್ಟಂತೆ? 20,000 ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋದು ಮುನ್ಸಿಪಲ್ ಟ್ಯಾಕ್ಸ್ ಆನ್ ರಿಲೇಟೆಡ್ ಟು ಎಚ್ ಪಿ ಎಷ್ಟಂತೆ? 2,000 ಅಂತೆ. ಹಾಗಾದರೆ 2,000 ಲೆಸ್ ಮಾಡಿದ್ರೆ ಬರೋದು 18,000. ಇದನ್ನೇ ನಾವೇನಂತ ಕರಿತೀರಾ? NAV ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30%. 18,000 ಮೇಲೆ 30% ಅಂದರೆ ಬರೋದು 5,400. ನ ಲೆಸ್ ಮಾಡಿದ್ರೆ ಬರೋದು 12,600 ಅನ್ನೋದೇ ಇನ್ಕಮ್ ಫ್ರಮ್ ಎಚ್ ಪಿ. 12,600 ಅನ್ನೋದು ಇನ್ಕಮ್ ಫ್ರಮ್ ಎಚ್ ಪಿ. ಯಾವಾಗಲೇ ಹಾಕೊಳ್ಳಿ, ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ರೆ, ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ರೆ ಕಳೀರಿ. ಮುನ್ಸಿಪಲ್ ಟ್ಯಾಕ್ಸ್ ಪ್ರಾಬ್ಲಮ್ ಅಲ್ಲಿ ಕೊಡಲಿಲ್ಲ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆಯೋ ಅದನ್ನು ನೀವೇನು ಮಾಡಬೇಕಾಗಿರುತ್ತೆ? 30% ಕಂಪಲ್ಸರಿಯಾಗಿ ನೀವು ಡಿಡಕ್ಷನ್ ನೀವು ಮಾಡಲೇಬೇಕಾಗಿರುತ್ತೆ. ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಕಮ್ ಫ್ರಮ್ ಎಚ್ ಪಿ ಆಯಿತು. ನೆಕ್ಸ್ಟ್ ಅದಾದಮೇಲೆ ಎರಡನೇದು ಕ್ಯಾಪಿಟಲ್ ಗೇನ್ಸ್. ಇನ್ಕಮ್ ಫ್ರಮ್ ಬಿಸ್ನೆಸ್. ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? 94,000. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ ಯಾವ್ದಾದ್ರು ಇದೆಯಾ ಅಂತ ನೋಡ್ರಿ. ಹೌದು ಇದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ ಅಥವಾ ಮೋಟರ್ ಕಾರ್ 30,000. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಯಾವ್ಯಾವುದಿದೆ? ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ? 7,000 ಇದೆ. ಆಮೇಲೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ or domestic company is exempt. ಟೋಟಲ್ ಮಾಡಿರಿ. 12,600 ಪ್ಲಸ್ 94,000 ಪ್ಲಸ್ 30,000 ಪ್ಲಸ್ 7,000. ಆ್ಯಡ್ ಮಾಡಿದ್ರೆ ಬರೋದು 1,43,600.
ಇಲ್ಲಿ ಇನ್ನೊಂದು ಐಟಮ್ ಏನೋ ಕಾಣಿಸ್ತಾ ಇದೆ ನಿಮಗೆ, ಗಿಫ್ಟ್ ಇದೆ. ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ and on special occasions, on birthday or death day, on birthday or marriage is not chargeable to tax. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇಷ್ಟು ಟೋಟಲ್ ಮಾಡಿದ್ರೆ ಬರೋದು ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಬಂದಮೇಲೆ ಡಿಡಕ್ಷನ್ ಚಾಪ್ಟರ್ 6A. ಚಾಪ್ಟರ್ 6A ಪ್ರಕಾರ ಡೊನೇಷನ್ಸ್ ಏನಾದ್ರು ಇದೆಯಾ ಅಂತ ನೋಡಿ. ಡೊನೇಷನ್ ಯಾವುದೂ ಇಲ್ಲ. ಡೊನೇಷನ್ಸ್ ಯಾವುದೂ ಇಲ್ಲ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು ಸರ್. ಡೊನೇಷನ್ಸ್ ಇಲ್ಲಿದೆಯಲ್ಲ ಸರ್, 5000. ಡೊನೇಷನ್ ಯಾರು ಕೊಟ್ಟಿರೋದು, ಯಾವುದು ಕೊಟ್ಟಿರೋದು? ಇನ್ಫಾರ್ಮೇಶನ್ ಅವನು ಅಡ್ಜಸ್ಟ್ಮೆಂಟಲ್ಲಿ ಕೊಡಬೇಕಾಗಿತ್ತು. ಅದು ಎಲಿಜಿಬಲ್ ಡೊನೇಷನ್ಸಾ? 80G ಪ್ರಕಾರವಾಗಿ ಅದು ಎಲಿಜಿಬಲ್ ಡೊನೇಷನ್ಸಾ? ಎಲಿಜಿಬಲ್ ಡೊನೇಷನ್ ಆಗಿದ್ರೆ 80Gಗೆ ಕ್ವಾಲಿಫೈ ಆಗಿರೋದು. ಇಲ್ಲಿ ಡೊನೇಷನ್ ಬಗ್ಗೆ ಯಾವುದಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ ಕೊಟ್ಟಿಲ್ಲ. ಲಾಸ್ಟ್ ಪ್ರಾಬ್ಲಮಲ್ಲಿ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಕೊಟ್ಟಿದ್ದಾನೆ ಡೊನೇಷನ್ ಅಂತ ಹೇಳಿದ್ದಾನೆ. 80G ಸಿಗುತ್ತೆ 50%. ರಾಜೀವ್ ಗಾಂಧಿ ಫೌಂಡೇಶನ್ ಕೊಟ್ಟಿದ್ದಾನೆ, ಅದಕ್ಕೆ ಸಿಗುತ್ತೆ. NDFಗೆ ಡೊನೇಷನ್ ಕೊಟ್ಟಿದ್ದಾನೆ, ಸಿಗುತ್ತೆ. PMNRFಗೆ ಕೊಟ್ಟಿದ್ದಾನೆ, ಸಿಗುತ್ತೆ. ಯಾವುದಕ್ಕೆ ಎಲಿಜಿಬಲ್ ಡೊನೇಷನ್ಸ್ ಅದು ಅಂತ ಅವನೇನೂ ಕೊಟ್ಟಿಲ್ಲ. ಸೊ ನಾವೇನು ಅನ್ಕೊಬೇಕು, ಇಟ್ ಈಸ್ ನಾಟ್ ಅಟ್ ಆಲ್ ಅ ಎಲಿಜಿಬಲ್ ಡೊನೇಷನ್. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ, 80Gಗೆ ಕ್ವಾಲಿಫೈ ಆಗಲ್ಲ ಅಂದ್ಬಿಟ್ಟಿದೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ ಚಾಪ್ಟರ್ ಎ ಡ್ಯಾಶ್ ಅಂತ ತಗೊತೀವಿ. ಬರೋದು 1,43,600. ಇದೇನೆ ಏನಂತ ಕರಿತೀರ ನೀವು, ಟೋಟಲ್ ಇನ್ಕಮ್ ಅಥವಾ ನೆಟ್ ಇನ್ಕಮ್. ಈಗ ನಾವು ಟ್ಯಾಕ್ಸ್ ಲಯಬಿಲಿಟಿ ಏನಾದರೂ ಇದು ಕ್ಯಾಲ್ಕುಲೇಟ್ ನಾವು ಮಾಡಿದ್ದೆ ಆದರೆ, ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ಸ್ಪೆಷಲ್ ರೇಟ್ ಇದೆಯಾ ಅಂತ ನೋಡಿ. ಸರ್ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, 15% ಹಾಕ್ಬೋದಾ? 15% ರೇಟ್ ಅಪ್ಲೈ ಆಗಲ್ಲ. ಏಕೆ? ಲಯಬಲ್ ಫಾರ್ STT 311A ಅಂತ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದು ಸ್ಪೆಸಿಫಿಕ್ ಆಗಿ ಕೊಟ್ಬಿಟ್ಟಿದ್ದಾನೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಮೋಟಾರ್ ಕಾರ್ ಅಂದ್ಬಿಟ್ಟಿದೆ. 15% ಸ್ಪೆಷಲ್ ರೇಟ್ ಅಪ್ಲೈ ಆಗಲ್ಲ. ಸೊ ಸ್ಪೆಷಲ್ ರೇಟ್ ಯಾವುದಕ್ಕೂ ಇಲ್ಲ. ಸೊ ಟ್ಯಾಕ್ಸ್ ಅಟ್ 25%. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ಮೆಂಟಲ್ಲಿರಬೇಕು, ನೋಟ್ನಲ್ಲಿರಬೇಕು. ನೋಟ್ನಲ್ಲಿ ನೀವು ಬರೆದಿರಬೇಕು. ನೋಟ್ನಲ್ಲಿ ಏನು ಬರೆದಿರಬೇಕು, ಇಟ್ ಈಸ್ ಟು ಬಿ ಅಸ್ಯೂಮ್ಡ್ ದಟ್ ಕಂಪನೀಸ್ ಗ್ರಾಸ್ ಟರ್ನ್ ಓವರ್ ಡಸ್ ನಾಟ್ ಎಕ್ಸೀಡ್ 250 crores. ದೇರ್ಫೋರ್ ದ ಟ್ಯಾಕ್ಸ್ ರೇಟ್ ಈಸ್ 25% ಅಂದ್ಬಿಟ್ಟಿದೆ. ಹಾಕಿರಬೇಕು. ಅಲ್ಲಿ ಕಂಪನೀಸ್ ಗ್ರಾಸ್ ಟರ್ನ್ ಓವರ್ ಫಾರ್ ದ ಪ್ರೀವಿಯಸ್ ಇಯರ್ 16-17 ಅಂತ ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡಿ ಬರೆದಿರಬೇಕು. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್. 250 ಕೋಟಿಗಿಂತ ಕಡಿಮೆ ಇದೆ ಅಂದ್ಬಿಟ್ಟು ನಾನು 25% ತೊಗೊತಾ ಇದ್ದೀನಿ. 25% ಆನ್ 1,43,600 ಮೇಲೆ 25% ಎಷ್ಟು ಬರುತ್ತೆ ಅಂದರೆ 35,900. ಈ ಟೋಟಲ್ ಇನ್ಕಮ್ ಏನಾದರೂ 1 ಕೋಟಿಗಿಂತ ಜಾಸ್ತಿ ಇದ್ದಿದ್ರೆ, 1 ಕೋಟಿಗಿಂತ ಜಾಸ್ತಿ ಇದ್ದಿದ್ರೆ ನಾವು ಸರ್ಚಾರ್ಜ್ನ ಅಪ್ಲಿಕಬಲ್ ಮಾಡಬೇಕಾಗಿದೆ. ಈಗಿಲ್ಲಿ ಸರ್ಚಾರ್ಜ್ ಅಪ್ಲಿಕಬಿಲಿಟಿ ಆಗೋದಿಲ್ಲ. ಆ್ಯಡ್ ವಾಟ್ HEC
ಹೆಲ್ತ್ ಆ್ಯಂಡ್ ಎಜುಕೇಷನ್ ಎಷ್ಟು ಪರ್ಸೆಂಟು? ಅಟ್ 4%. 35,900 ಮೇಲೆ 4% ಅಂದರೆ ಬರೋದು 1436. 1436ನ 35,900ಗೆ ಆ್ಯಡ್ ಮಾಡಿದ್ರೆ ಬರೋದು 37,336. ಇದೇನೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನಿ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್. ಎಷ್ಟೇನೆ ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರಿ ನೋಡ್ಕೊಳ್ಳಿ. ಈಗಲೂ ಕೂಡ ಏನಾದ್ರು ಡೌಟ್ಸ್ ಇದ್ರೆ